ಗುರ್ತಿಡಿದ್ಬಿಟ್ಟೆ ಅಂತಾಯ್ತು. ನಿಮ್ಮಪ್ಪ ನಮ್ಮಪ್ಪನ ಸಾಯಿಸ್ದ, ಈಗ ನೀನ್ ನನ್ನನ್ನು ಸಾಯಿಸ್ತಾ ಇದೀಯಾ? ನೀನ್ ನಮಗ್ ಮಾಡಿದ ಅವಮಾನಕ್ ಹೋಲ್ಸಿದ್ರೆ ಈ ಸಾವು ಅಷ್ಟೇನ್ ದೊಡ್ಡದಲ್ಲ ಕೃಷ್ಣಯ್ಯ. ನಿನ್ನ ಸಾವಿಗೆ ಮುಹೂರ್ತ ಇಟ್ಟವಳು ನಾನೇ. ಅಪಾರವಾದ ಸಂಪತ್ತಿನ ಜೊತೆ ಎಷ್ಟೋ ಶಕ್ತಿ ಇರೋ ಆ ಶಿವಾಲಯಕ್ಕೆ ಪ್ರವೇಶ ಮಾಡೋದಕ್ಕೆ ನೀನು ನಿನ್ನ ಮಗಳು ಭೈರವಿ ನನಗೆ ಅಡ್ಡಿಯಾಗಿದ್ದೀರಾ. ನಿನ್ನ ಮೇಲ್ ಕಳಿಸಿದ್ರೆ ಆಮೇಲೆ ನಿನ್ನ ಮಗಳು ನಾವ್ ಹೇಳ್ದಾಗೆ ಕೇಳ್ತಾಳೆ, ನಮ್ಮ ದಾರಿಗೆ ಬರ್ತಾಳೆ. ಅದಕ್ಕೆ ನೀನು ಸಾಯ್ದೆ ಬೇರೆ ದಾರಿ ಇಲ್ಲ. ನೀನು ಬದುಕಿರೋವರೆಗೂ ಆ ದೇವಸ್ಥಾನ ತೆಗಿಯೋಕ್ಕಾಗ್ಲಿ ಅದ್ರೊಳಗಡೆ ಪ್ರವೇಶ ಮಾಡೋಕ್ಕಾಗ್ಲಿ ಕಷ್ಟ ಅಂತ ಅರ್ಥ ಆಯ್ತು. ನೀನು ಹೋದ್ಮೇಲೆ ಈ ಊರನ್ನ ನಾಶ ಮಾಡಿ ಆದ್ರೂ ಸರಿ ಆ ದೇವಸ್ಥಾನದೊಳಗೆ ಹೆಜ್ಜೆ ಇಟ್ಟು ನಾನು ಅನ್ಕೊಂಡಿರೋದನ್ನ ಸಾಧಿಸ್ತೀನಿ. ಕೊನೆ ಉಸಿರಿರೋವರೆಗೂ ನಿಮ್ಮಂತ ದುಷ್ಟರ ಪ್ರಯತ್ನ ಗೆಲ್ಲೋಕ್ ಸಾಧ್ಯ ಇಲ್ಲ. ಬಿಡು ಬಿಡು. ದೇವಸ್ಥಾನ ಕಾಪಾಡಬೇಕಾದ ಜವಾಬ್ದಾರಿ ನಮ್ ಕುಟುಂಬದ ಮೇಲಿದೆ. ನಮ್ ಕುಟುಂಬದ ಸಮಸ್ಯೆ ಇದ್ ಮಾತ್ರಕ್ಕೆ ನೀನ್ ಇಂಥ ನೀಶಿ ಜೊತೆ ಕೈ ಜೋಡಿಸಿ ಇಂಥ ದ್ರೋಹ ಮಾಡಕ್ ನೋಡ್ತಾ ಇದೀಯಾ? ಈ ಕೃಷ್ಣಯ್ಯ ನೀವ್ ಮಾಡ್ತಾ ಇರೋ ತಪ್ಪನ್ನ ಖಂಡಿತ ಕ್ಷಮಿಸಲ್ಲ. ನೀವು ನನ್ನನ್ನು ಸಾಯಿಸೋದಿರ್ಲಿ, ನೀವೇ ನನ್ನ ಕೆಲ್ಸ ತೋಗ್ತೀರಾ. ನೀನು ಹೊಡಿಯೋ ತಪ್ಪೇ ಭಾವ, ಆದ್ರೆ ಹೊಡಿದೆ ಇರೋಕ್ಕಾಗೋದಿಲ್ಲ ಭಾವ. ನನಗೆ ಕ್ಷಮಿಸ್ಬಿಡು. ಈ ದ್ರೋಹಿ, ನಿನಗೆ ಊಟ ಮಾಡೋಕೆ ತಟ್ಟೆ ಹಾಕಿದ್ದಕ್ಕೆ ನೀನು ಇಂಥ ಮೋಸ ಮಾಡ್ತಾ ಇದ್ಯಾ? ಅಯ್ಯೋ ಭಾವ, ನೀನ್ ನನ್ನ ಬಗ್ಗೆ ಏನ್ ಅನ್ಕೊಂಡ್ರು ಹೇಗ್ ಅನ್ಕೊಂಡ್ರು ಪರವಾಗಿಲ್ಲ. ನೀನು ಊಟ ಹಾಕಿದ್ ಲೆಕ್ಕ ಆಗ್ತಾ ಇದೀಯಾ? ಎಷ್ಟು ವರ್ಷ ಅಂತ ನಾನು ನೀನ್ ಹಾಕಿದ ಭಿಕ್ಷೆನ ತಿನ್ಕೊಂಡು ಬದುಕಿರ್ಲಿ ಹೇಳು? ನಿನ್ನ ಮಗಳನ್ನ ನನ್ನ ಮಗನ್ ಮದ್ವೆ ಮಾಡ್ಕೊಡು ಅಂತ ಕೇಳ್ಕೊಂಡೆ. ಅದನ್ನಾದ್ರೂ ಮಾಡಿದ್ರೆ ಇವತ್ತು ನಿನಗೆ ನನ್ನ ಕೈಯಲ್ಲಿ ಸಾಯೋ ಪರಿಸ್ಥಿತಿ ಬರ್ತಿತ್ತಾ? ಅಯ್ಯೋ, ನಮ್ ಭಾವನ್ ಕೋಪ ಬರ್ತಿದೆ ಅಮ್ಮ. ಅಯ್ಯೋ, ಆ ಕೋಪ ಮಾಡ್ಕೊಂಡು ನೋಡ್ಬೇಡ ಬಾಬಾ, ಆ ಕೋಪ ಮಾಡ್ಕೊಂಡು ನೋಡ್ಬೇಡ. ನೀನ್ ಕೋಪ ಬಂದ್ಬಿಟ್ರೆ ನನಗೆ ಭಯ ಆಗುತ್ತೆ ಬಾಬಾ, ಭಯ ಆಗುತ್ತೆ ಬಾಬಾ, ಭಯ ಆಗುತ್ತೆ. ಬಾವಾ, ನಿಮ್ಮ ಅಪ್ಪನ್ನ ಸಾಯಿಸಿದ್ದು ನಿಮ್ಮ ದೊಡ್ಡ ಭಾವ ಅಂತ ನೀನ್ ತಿಳ್ಕೊಂಡಿದೀಯ. ಆದ್ರೆ ನಿನ್ನ ಅಕ್ಕನ ಗಂಡ ತುಂಬಾ ಒಳ್ಳೆಯವನ್ ಭಾವ. ನಿಮ್ಮಪ್ಪನ್ನ ಸಾಯಿಸಿದ್ದು ನಾನು. ಅಯ್ಯಯ್ಯೋ, ಸ್ವಲ್ಪ ತಡ್ಕೋ ಬಾವ. ಪೂರ್ತಿಯಾಗಿ ಕೇಳದೆ ಅವೈಗೆ ಅದೆಲ್ಲ ಹೇಳ್ಬೇಡ. ನಿಮ್ಮ ಅಪ್ಪನ ಮಾತ್ರ ಅಲ್ಲ, ಆ ನಾಗರಾಜನ ಮಗ ಮರಿ ನಾಗನ್ನು ಸಾಯಿಸಿದ್ದು ನಾನೇ.
ನಮಃ ಶಿವಾಯ. ಸ್ವಾಮಿ, ಈ ಷಷ್ಠಗ್ರಹ ಕೂಟದ ದಿನ ಯಾರಿಗೂ ಯಾವ ತೊಂದರೆಯೂ ಆಗದ ಹಾಗೆ, ಎಲ್ಲರೂ ಚೆನ್ನಾಗಿರುವ ಹಾಗೆ ನೋಡಿಕೊ. ಶಿವನಾಮಸ್ಮರಣೆ ಮಾಡ್ತಾ ತುಂಬಾ ವಿಶೇಷವಾಗಿರೋ ದೇವಸ್ಥಾನನ ಕಾಪಾಡಿದ ನೀವು ಕಾರಣ ಇಲ್ಲದೆ ಯಾರನ್ನೂ ಸಾಯಿಸಲ್ಲ ಅಂತ ನನಗೆ ಗೊತ್ತು. ಹೀಗಿರುವಾಗ ನೀವು ನನ್ನ ಸಾಯಿಸೋದಕ್ಕೆ ನೋಡ್ತಾ ಇದ್ದೀರಾ ಅಂದ್ರೆ ಏನ್ ನಡೆದಿದೆ ಅಂತ ನನಗೆ ಗೊತ್ತು. ನಿಮ್ಮ ಮಗು ಬಗ್ಗೆ ನೀವೆಷ್ಟು ನೊಂದ್ಕೊಳ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ನಮ್ಮಪ್ಪ ಮಾಡಿದ್ದು ತಪ್ಪೆ, ಆದ್ರೆ ನೀವ್ ಅಂದ್ಕೊಂಡ್ರೋ ಹಾಗೆ ನಿಮ್ಮ ಮಗುನ ನಮ್ಮಪ್ಪ ಸಾಯಿಸಿಲ್ಲ. ನಿಮ್ಮ ಮಗು ಹೋಗಿದ್ದಕ್ಕೆ ನೀವೆಷ್ಟು ಸಂಕಟ ಅನುಭವಿಸ್ತಾ ಇದ್ದೀರೋ, ಮಾಡದೇ ಇರೋ ತಪ್ಪಿಗೆ ಕೊಲೆಗಾರ ಅನ್ನೋ ಆರೋಪ ಬಂದಿದ್ದಕ್ಕೆ ನಮ್ಮಪ್ಪ ಕೂಡ ಅಷ್ಟೇ ಮಾನಸಿಕ ಸಂಕಟನ ಅನುಭವಿಸ್ತಾ ಇದ್ದಾರೆ. ನಿಮ್ಮ ನಾಗದೇವತೆಗಳನ್ನ ನಮ್ಮ ಮನೆ ದೇವರಾಗಿ ಪೂಜೆ ಮಾಡೋ ನಮ್ಮಮ್ಮ ಕೂಡ ಅವಮಾನದಿಂದ ಪ್ರತಿ ಕ್ಷಣ ನರಕ ಅನುಭವಿಸ್ತಾ ಇದ್ದಾರೆ. ದೊಡ್ಡ ಮನ್ಸು ಮಾಡಿ ನಮ್ಮ ಅಪ್ಪ ಅಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಪುತ್ರ ಶೋಕಕ್ಕೆ ಕಾರಣ ನಮ್ಮ ತಂದೆ ಅಂತ ನಿಮ್ಗೆ ಈಗಲೂ ಅನ್ಸಿದ್ರೆ ನೀವು ಅನುಭವಿಸ್ತಾ ಇರೋ ಈ ಪುತ್ರ ಶೋಕನ ನಮ್ಮ ತಂದೆ ತಾಯಿಗೂ ಶಿಕ್ಷೆ ಹಾಕೊಡಿ. ನನ್ನನ್ನು ಸಾಯಿಸಿ, ನಮ್ಮಪ್ಪನ್ನ ಬಿಟ್ಬಿಡಿ. ನಿಲ್ಲು ದೇವಿ. ಕಾರಣವಿಲ್ಲದೆ ನಮ್ಮ ಮಗನನ್ನು ಕೊಂದಿದ್ದಕ್ಕೆ ಕ್ಷಮಾಭಿಕ್ಷೆ ಕೊಟ್ಟು ಬಿಡುತ್ತೇನೆ ಎಂದುಕೊಂಡಿರಾ? ತಂದೆ ತಾಯಿಯಾಗಿ ನಾವು ಅನುಭವಿಸುತ್ತಿರುವ ದುಃಖ ಅವರು ಅನುಭವಿಸಲೇಬೇಕು. ನೀವು ಮಧ್ಯ ಬರಬೇಡಿ ಸ್ವಾಮಿ. ನಿನ್ನ ಮನಸ್ಸಿನ ದುಃಖವನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಆದರೆ ತಪ್ಪು ಮಾಡಿದವರ್ಯಾರು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ನಮ್ಮನ್ನು ಹುಡುಕಿಕೊಂಡು ಬರುವುದಿಲ್ಲ. ನಿಜವಾದ ಅಪರಾಧಿ ಯಾರೆಂದು ತಿಳಿಯದೆ ನಮಗೆ ಶರಣಾದವರಿಗೆ ಶಿಕ್ಷೆ ಕೊಡುವುದು ನಮ್ಮ ನಾಗಜಾತಿ ಚರಿತ್ರೆಯಲ್ಲಿ, ಸಂಸ್ಕೃತಿಯಲ್ಲೇ ಇಲ್ಲ. ಹಾಗೆ ಮಾಡಿದರೆ ಅದು ನಮ್ಮ ನಾಗಜಾತಿಗೆ ಶಾಪವಾಗೇ ಉಳಿಯುತ್ತೆ ದೇವಿ. ಕೆಲವು ಸಮಸ್ಯೆಗಳನ್ನು ಕಾಲವೇ ಪರಿಹಾರ ಮಾಡುತ್ತದೆ, ಕೆಲವು ಶಿಕ್ಷೆಯೂ ಹಾಗೆ. ತಪ್ಪು ಯಾರೇ ಮಾಡಿದರೂ ಮಾಡಿದವರು ಮಾತ್ರ ತಪ್ಪಿಸಿಕೊಳ್ಳಲಾಗುವುದಿಲ್ಲ. ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು. ಆದರೆ ಶಿಕ್ಷೆ ಕೊಡಬೇಕಾಗಿರುವುದು ಕೋಪದಿಂದಲ್ಲ, ನ್ಯಾಯದಿಂದ. ನಿಜವನ್ನು ತಿಳಿದುಕೊಳ್ಳುವುದಕ್ಕೆ ಬೇಕಾಗಿರುವುದು ಆವೇಶ ಅಲ್ಲ, ಆಲೋಚನೆ. ಬಾದೇವಿ ಹೋಗೋಣ. ನೀನು ಬದುಕಿಕೊಂಡದ್ದು ನೀನು ಕೈ ಜೋಡಿಸಿ ಬೇಡಿಕೊಂಡಿದ್ದಕ್ಕಲ್ಲ, ನಮ್ಮ ನಾಗ ಜಾತಿಗೆ ಇರುವ ಒಂದು ವಿಶೇಷ ಸಂಸ್ಕಾರದಿಂದ. ನೆನಪಿಟ್ಟುಕೋ.
ನೋಡಮ್ಮ, ಅವ್ನು ನಿಮ್ಮ ಅಪ್ಪನ್ ಸಾಯಿಸ್ತಾ ಇದ್ದಾನೆ. ಅರ್ಜುನ್, ಎದ್ದೇಳಿ ಅಪ್ಪ, ಅಪ್ಪ ಅಪ್ಪ ಎದ್ದೇಳಿ ಅಪ್ಪ, ಅಪ್ಪ ಮಾತಾಡಿ ಅಪ್ಪ, ಅಪ್ಪ ಭೈರವಿ, ಅಪ್ಪ ಎದ್ದೇಳಿ ಅಪ್ಪ. ಏನೋಲೇ, ನಮ್ ಬಾವನ್ ಸಾಯಿಸ್ಬಿಟ್ಯಾ? ನಾನ್ಯಾಕೆ ಅವ್ರನ್ನ ಸಾಯಿಸ್ಲಿ? ಅಂಕಲ್ ದೇವಸ್ಥಾನ ಹತ್ರ ಬಿದ್ದಿದ್ರು, ಅವ್ರನ್ನ ಎತ್ಕೊಂಡ್ ಬರ್ತಿದ್ದೆ. ಬರ್ತಿದ್ದ ಹಾಗೆ ಅಂಕಲ್ ಅಂದ್ರೆ ಅಲ್ಲಿ ಸಾಯಿಸೋಕಾಗಲ್ಲ ಅಂತ ಇಲ್ಲಿ ತಗೊಂಬಂದ್ ಸಾಯಿಸ್ತಾ ಇದ್ಯಾ? ಏನ್ ಮಾತಾಡ್ತಾ ಇದ್ದೀರಾ? ಅಂಕಲ್ನ ನಾನು ಯಾಕೆ ಸಾಯಿಸ್ತೀನಿ? ನೀನು ನಮ್ಮಪ್ಪನ್ ಕುತ್ತಿಗೆ ಹಿಸ್ಕಿ ಸಾಯಿಸೋದನ್ನ ನಾನೇ ನನ್ ಕಣ್ಣಾರೆ ನೋಡ್ದೆ. ಭೈರವಿ, ಇಲ್ಲ, ನೀನ್ ತಪ್ಪು ತಿಳ್ಕೊತಿದ್ಯಾ. ಅದು ಕುತ್ತಿಗೆ ಹಿಸ್ಕೋದಲ್ಲ. ನಿಮ್ಮಪ್ಪನ ಉಳಿಸೋದಕ್ಕೆ CPR ಮಾಡ್ತಾ ಇದ್ದೆ. ನಮ್ಮಪ್ಪನ ಯಾಕೆ ಸಾಯಿಸ್ದೆ? ನಾನು ಎಂತೋನು ಅಂತ ನಿನಗೆ ಗೊತ್ತಲ್ವಾ? ಗೊತ್ತಿರೋದಕ್ಕೇನೆ ನಾನ್ ನಿನ್ನ ನಂಬಿದ್ದು. ನಿನ್ನ ನಂಬಿದ್ದಕ್ಕೇನೆ ನನ್ನ ನಂಬಿಕೆಗೆ ಮೋಸ ಮಾಡ್ಬಿಟ್ಟೆ. ನಿನಗೇನ್ ಅನ್ಯಾಯ ಮಾಡಿದ್ದೆ ನಾನು? ನಮ್ಮಪ್ಪನ್ ಸಾಯಿಸ್ಬಿಟ್ಟಿಯಲ್ಲ. ಭೈರವಿ, ನಿನ್ ಕೋಪ ನನ್ಗೆ ಅರ್ಥ ಆಗುತ್ತೆ. ಆದ್ರೆ ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೋ. ಏನ್ ಅರ್ಥ ಮಾಡ್ಕೊಳ್ಳೋದು? ನನ್ ಕಣ್ಣಾರೆ ನಾನ್ ನೋಡಿದ್ಮೇಲೂ ಮತ್ತೆ ನಿನ್ನ ನಂಬಿ ಮೋಸ ಹೋಗು ಅಂತ ಹೇಳ್ತಿದ್ಯಾ? ವಿಷಯ ಅದಲ್ಲ. ಯಾಕೆ ಸಾಯಿಸ್ದೆ? ಯಾಕೆ ಸಾಯಿಸ್ದೆ? ಯಾಕೆ ಸಾಯಿಸ್ದೆ? ಯಾಕೆ ಸಾಯಿಸ್ದೆ? ಯಾಕೆ ಸಾಯಿಸ್ದೆ? ಯಾಕೆ ಸಾಯಿಸ್ದೆ? ಮಾತಾಡು. ಭೈರವಿ, ನನ್ ಮಾತು ಕೇಳು. CPR ಮಾಡಿದ್ರೆ ನಿಮ್ಮಪ್ಪ ಬದುಕೋ ಅವಕಾಶ ಇರುತ್ತೆ. ಆ ಕೆಲ್ಸನ ಉಸಿರು ನಿಂತು ಹೋಗೋ ಮುಂಚೆನೆ ಮಾಡ್ಬೇಕು. ಭೈರವಿ, ಬಾಯಿ ಕಡೆ. ಏಯ್, ನಿಂತ್ಕೊಳ. ನಮ್ ಕಣ್ ಮುಂದೆನೆ ನಮ್ ಭಾವನ್ ಸಾಯಿಸಿ ಈಗ ನಾನು ಅವ್ರನ್ನ ಬದುಕಿಸ್ತೀನಿ ಅಂತ ನಾಟಕ ಆಡ್ತಾ ಇದೀಯಾ? ನಾಟಕ ಮಾಡೋ ಅಗತ್ಯ ನನ್ಗೇನಿದೆ ಸರ್? ನೀವು ನನ್ನ ತಪ್ಪು ತಿಳ್ಕೊತಾ ಇದ್ದೀರಾ. ಮೊದಲು ಅವ್ರನ್ನ ಬದುಕಿಸ್ಕೊಳ್ಳೋಣ ಸರ್, ಪ್ಲೀಸ್ ಸರ್. ಏ, ನಿಲ್ಸೋ ನಿನ್ ನಾಟಕನ. ಸರ್, ಅವ್ರಿಗೆ CPR ಅಗತ್ಯ ಇದೆ ಸರ್. ಸರ್, ಮೊದಲು ನನ್ನ ಮಾತು ಕೇಳಿ. CPR ಮಾಡಿದ್ರೆ ಅಂಕಲ್ ಬದುಕೋ ಚಾನ್ಸಸ್ ಇರುತ್ತೆ ಸರ್. CPR ಮಾಡಕ್ ಬಿಡಿ ಪ್ಲೀಸ್. ಏಯ್, ಯಾಕ್ರೋ ನೀವು ಇನ್ನೂ ನಮ್ ಕುಟುಂಬದ ಮೇಲೆ ದ್ವೇಷ ಸಾಧಿಸ್ತಿದ್ದೀರಾ? ಸರ್, ಆವತ್ತು ನಿಮ್ಮಪ್ಪ ನಮ್ಮ ಮಾವನ್ನ ಇಲ್ಲೇ ಸಾಯಿಸ್ದ. ಇವತ್ತು ನೀನ್ ನಮ್ ಭಾವನ್ನ ಇಲ್ಲೇ ಸಾಯಿಸಿದ್ಯಾ? ಯಾಕ್ರೋ ನಮ್ಮ ಮೇಲೆ ಇಷ್ಟೊಂದು ದ್ವೇಷ ನಿಮ್ಗೆ? ಏಯ್, ನಿಮಗ ಆಸ್ತಿ ಬೇಕು ಅಂತ ಕೇಳಿದ್ರೆ ನಮ್ ಭಾವ ಎಡಗೈಯಲ್ಲಿ ದಾನ ಮಾಡ್ಬಿಡೋಣ ಕಣೋ. ಈ ಹಾಳ ಆಸ್ತಿಗೋಸ್ಕರ ಇಷ್ಟೊಂದು ಕೊಲೆಗಳು ಮಾಡ್ತೀರೇನೋ? ಇಷ್ಟಕ್ಕೂ ಮನುಷ್ಯರೇನೋ ನೀವು? ಸರ್, ಏನ್ ಸರ್ ನೀವು ನಮ್ಮನ್ನ ಹೀಗೆಲ್ಲ? ಮುಚ್ಚ ಬಾಯ್. ನೆನ್ನೆ ನಡೆದ ಗಲಾಟೆನ ನಾನು ಮರ್ತು ಹೋಗಿದ್ದೀನಿ ಸರ್. ಸುಳ್ಳು. ನೀನ್ ಮರ್ತೋಗಿಲ್ಲ. ಮರಿದೇ ಇರೋದಕ್ಕೇನೆ ದ್ವೇಷ ಅಸೂಯೆ ಇಟ್ಕೊಂಡು ನಮ್ಮಪ್ಪನ ಸಾಯಿಸ್ಬಿಟ್ಟೆ.
ಮಗನ ಹತ್ರ ನೀನ್ ಹೊರಟೋದೆ. ನಾನು ನನ್ ಮಗನ್ಗೋಸ್ಕರ ನಾನು ಎಲ್ಲಿಗೆ ಹೋಗ್ಲೋ? ಈ ವಯಸ್ಸಲ್ಲಿ ನನ್ನನ್ ಬಿಟ್ಟು ಹೋಗೋದು ನಿನಗ್ ನ್ಯಾಯ ಅಲ್ಲ ಕಣೋ ಕೃಷ್ಣಯ್ಯ. ಅಯ್ಯೋ ಕೃಷ್ಣಯ್ಯ. ಗಂಡ ಹೋದ್ರು ತಂದೆ ತರ ನೋಡ್ಕೊಳಕ್ ನೀವಿದ್ದೀರಾ ಅಂತ ಈಗ ಧೈರ್ಯ ತಗೊಳ್ತಾ ಇದ್ದೆ ನಾನು. ನನ್ ಗಂಡ ನನ್ನನ್ನ ಒಂಟಿಯಾಗಿ ಬಿಟ್ಟು ಹೊರಟೋದ್ರು. ಈಗ ನೀವು ಕೂಡ ಅವ್ರ ಹತ್ರನೇ ಹೊರಟೋದ್ರ ಮಾವ. ಈಗ ಯಾವ ಧೈರ್ಯದಲ್ಲಿ ಬದುಕ್ಲಿ ಮಾವ? ಮಗಳು ಮದುವೆ ಮಾಡ್ತೀನಿ ಅಂತಿದ್ರೆ ಈ ಮನೆ ಮುಂದೆ ಮಂಗಳವಾದ್ಯ ಮೊಳಗತ್ತೆ ಅನ್ಕೊಂಡಿದ್ನೆ ಹೊರತು ಈ ತರ ಸಾವಿನ ಶಂಕ ಕೂಗುತ್ತೆ ಅನ್ಕೊಂಡಿರ್ಲಿಲ್ಲ ಅಣ್ಣ. ಭಾವ, ಊರಲ್ಲಿ ಯಾರಿಗೆ ಯಾವುದೇ ಕಷ್ಟ ಬಂದ್ರೂ ಸಹಾಯ ಮಾಡ್ತಿದ್ದೆ. ಯಾರು ಏನೇ ತಪ್ಪು ಮಾಡಿದ್ರು ತೀರ್ಪು ಹೇಳಿ ಅವ್ರಿಗೆ ಶಿಕ್ಷೆ ಕೊಡ್ತಿದ್ದೆ. ಅಂತವ್ ನೀನೇ ಇಲ್ದೆ ಹೋದಾಗ ನಾವೆಲ್ಲ ಏನ್ ಮಾಡೋದು? ಈ ಊರೇನಾಗುತ್ತೆ ಭಾವ? ಲೋ ಕೃಷ್ಣಯ್ಯ, ನನಗೆ ಅನ್ಯಾಯ ಮಾಡಿದೆ. ತಾಯಿ ಇಲ್ಲದ ಮಗಳನ್ ಬಿಟ್ಟು ಹೇಗೋ ಹೊರಟೋದೆ ನೀನು. ನೀನ್ ಮಾಡಿದ ತಪ್ಪಿಗೆ ನಿನಗೆ ಯಾವ ಶಿಕ್ಷೆ ಕೊಡ್ಬೇಕು ಹೇಳೋ? ನಿನಗೆ ಯಾವ ಶಿಕ್ಷೆ ಕೊಡ್ಬೇಕು ಹೇಳೋ? ಹೇಳೋ. ಇದು ನಿನಗೆ ನ್ಯಾಯ ಅಲ್ವೋ ಕೃಷ್ಣಯ್ಯ? ನ್ಯಾಯ ಅಲ್ಲ, ನ್ಯಾಯ ಅಲ್ಲ. ನೊಂದ್ಕೋಬೇಡಮ್ಮ. ಅಣ್ಣ ಇಲ್ಲದ ಸ್ಥಾನ ತುಂಬೋಕಾಗ್ದೇ ಇದ್ರು ಈ ಕ್ಷಣದಿಂದ ನಿನ್ನ ಅಳಿಯಾನೆ ನಿನ್ ಮಗ ಅನ್ಕೊಳಮ್ಮ. ಹೌದು ಅತ್ತೆ, ನನ್ ಮಗ ಬಂಗಾರ ಅಲ್ಲಪ್ಪ, ಪರ್ವತ. ಇವನಿಲ್ಲ ಸ್ಥಾನನ ಆ ದೇವ್ರು ತುಂಬಕ್ಕಾಗಲ್ಲಪ್ಪ, ತುಂಬಕ್ಕಾಗಲ್ಲ. ಇನ್ನು ನೀನ್ ಯಾಕೋ ಇಲ್ಲೇ ಇದೆಯಾ? ಯಾಕಿದ್ಯಾ? ಸತ್ ಹೋಗಿರೋದು ನಿಮ್ ಭಾವ ಮಾತ್ರ ಅಲ್ಲ, ನನ್ನ ಸ್ವಂತ ಮಾವ ಕೂಡ. ನಮಗೂ ನಿಮ್ ಕುಟುಂಬಕ್ಕೂ ಏನು ಸಂಬಂಧ ಇಲ್ಲ ಅಂತ ನಿಮ್ ಮಾವನೇ ಹೇಳಿದ್ರು. ಅವರೇ ಹೋದ ಮೇಲೆ ಇಲ್ಲಿ ನಿನಗೇನೋ ಕೆಲಸ? ಇಷ್ಟಕ್ಕೂ ಯಾರೋ ನೀನು? ನನ್ ತಮ್ಮ. ನಾವು ಯಾರೋ ಬೇರೆಯವರು, ಈ ಮನೆಗೆ ಸಂಬಂಧ ಪಡೆದವರು ಅಲ್ಲ. ಇದು ನಮ್ಮಮ್ಮನಿಗೆ ಹುಟ್ಟಿದ ಮನೆ, ನಮಗೆ ಅಜ್ಜಿ ಮನೆ. ಇದು ನಮ್ಮ ಮಾವನ್ ಮನೆ. ನಮ್ಮನ್ನ ಯಾರೋ ಅನ್ನಕ್ಕಾಗ್ಲಿ, ಸಂಬಂಧ ಇಲ್ದವರು ಅನ್ನಕ್ಕಾಗ್ಲಿ ನೀನ್ ಯಾರು? ಓ, ಅಷ್ಟು ದೂರಕ್ಕೆ ಬಂದ್ಬಿಟ್ರ ನೀವು? ಕೊಲೆ ಮಾಡಿ ಮನೆಗೆ ದ್ರೋಹ ಬಗ್ದಿರೋರು ಯಾವ ಮುಖ ಇಟ್ಕೊಂಡು ಬಂದಿದ್ದೀರಾ ಇಲ್ಲಿ? ಹೋಗಿ ಹೊರಗಡೆ. ಹೇಯ್, ನೀನ್ ಹೋಗು ಅಂದಾಗ ಹೋಗೋದಕ್ಕೆ, ಬಾ ಅಂದಾಗ ಬರೋದಕ್ಕೆ ನಿನಗೆ ನಮ್ಮ ಮೇಲೆ ಯಾವ ಅಧಿಕಾರನೂ ಇಲ್ಲ. ನೀವು ಬನ್ನಿಮ್ಮ, ಯಾರು ತಡಿತಾರೋ ನಾನು ನೋಡ್ತೀನಿ.
ಮತ್ತೆ ತಪ್ಪಿಸ್ಕೊಂಡ್ ಬಂದ್ಬಿಟ್ಲಾ? ಮಾತೆ ಕೊಟ್ಟಿರೋ ಗರುಡು ತಾಯ್ತಾ ಇದೆಯಲ್ಲ, ಈ ಹಾವು ನನ್ನೇನ್ ಮಾಡುತ್ತೆ? ಮಲ್ಲಿ ಮಾತೆ ಹತ್ರ ಬಂದಿಯಾಗಿದ್ದಾಳಲ್ಲ, ಇನ್ ಇದರಿಂದ ನಮ್ಗೇನ್ ಕೆಲ್ಸ? ಕಿತ್ತು ಬೀಸಾಗಬೇಕಷ್ಟೆ. ನೀನು ಅಂದ್ರೆ ನೀನು ಕೂಡ? ನಾನು ಹಾವೇನೆ. ನೋಡ್ತೀಯಾ ನನ್ನ ಮಲ್ಲಿನ ಏನ್ ಮಾಡ್ದೆ? ನನ್ಗೆ ಗೊತ್ತಿಲ್ಲ, ನನ್ಗೇನು ಗೊತ್ತಿಲ್ಲ. ನೀನ್ ಎಂತವನು ಅಂತ ಮಲ್ಲಿ ನನ್ಗೆ ಹೇಳೋಳೆ. ನಾನು ಬರುತ್ತಿರುವಾಗ ಆ ಭೈರವಿ ಮಾವ ವೀರಭದ್ರ ಅವನ ಹೆಂಡತಿಗೆ ಏನು ಹೇಳುವುದನ್ನು ಕೇಳಿಸಿಕೊಂಡೆ. ಏನು ಹೇಳಿರುವರು? ಹಿಂದೆ ಷಷ್ಠಗ್ರಹ ಕೂಟದಲ್ಲಿ ನಮ್ಮ ಮಾವನನ್ನು ಸಾಯಿಸಿದೆ, ಈ ಷಷ್ಠಗ್ರಹ ಕೂಟದಲ್ಲಿ ಕೃಷ್ಣಯ್ಯನನ್ನು ಸಾಯಿಸುತ್ತೇನೆ ಅಂದ. ಮಲ್ಲಿ ಕಾಣಿಸ್ತಾ ಇಲ್ಲ ಅಂದ್ರೆ ಅದಕ್ಕೆ ನೀನೇ ಕಾರಣ ಅಂತ ನನಗೆ ಗೊತ್ತೈತೆ. ಮಲ್ಲಿ ಬಗ್ಗೆ ನಂಗೇನು ಗೊತ್ತಿಲ್ಲ. ನನ್ ಮಲ್ಲಿನ ಏನ್ ಮಾಡ್ದೆ? ನನ್ಗೇನು ಗೊತ್ತಿಲ್ಲ, ನನ್ಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ. ಹೇಳ್ತೀಯಾ ಇಲ್ಲ ಅಂದ್ರೆ ನಿನ್ನನ್ನ ಕಚ್ಚಿ ಸಾಯಿಸು ಅಂತೀಯಾ? ಬೇಡ 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 ಬೇಡ, ನನ್ ಸಾಯಿಸ್ಬೇಡ, ನನ್ ಸಾಯಿಸ್ಬೇಡ. ನನ್ ತಪ್ಪೇನೂ ಇಲ್ಲ. ನೀನ್ ಮಲ್ಲಿ ಎಲ್ಲಿದ್ದಾಳೋ ನಾನ್ ನಿನಗೆ ತೋರಿಸ್ತೀನಿ, ನಾನು ತೋರಿಸ್ತೀನಿ. ನನ್ ಕಚ್ಬೇಡ. ಬಾ. ಏನ್ ನಾಗವೇಣಿ, ನಿನ್ ಭಾವನಿಂದ ನಿನ್ನ ದೂರ ಮಾಡ್ದೆ ಅಂತ ಸಂಕಟ ಆಗ್ತಿದ್ಯಾ? ಏನ್ ಮಾಡ್ತಾ ಇದೀಯಾ? ಮೇಲೆ ಯಾಕೆ ಹತ್ತಾ ಇದೀಯಾ? ನನ್ನ ತಡಿಯಕ್ಕೆ, ನನ್ನ ಕೇಳಕ್ಕೆ ನೀನ್ ಯಾರು? ಬಿಡು ನನ್ನ. ನಿಂತ್ಕೋ ಭೈರವಿ. ಏನಿದು? ಏನ್ ನಿನ್ ಹುಚ್ಚ ಕೆಲ್ಸ? ಅವತ್ತು ಜಾತ್ರೆಯಲ್ಲಿ ದೇವಸ್ಥಾನದ ಮೆಟ್ಲು ಹತ್ತಿದ್ದಕ್ಕೆ ನೀನು ಕೆಂಡದ ಮೇಲೆ ನಡಿಬೇಕಾಗಿ ಬಂತು. ಮರೆತು ಹೋದ್ಯಾ? ಈ ದೇವಸ್ಥಾನದ ಮೆಟ್ಲ ಹತ್ರ ನಿಮ್ಮ ಅಣ್ಣ ಸತ್ತು ಹೋಗಿದ್ದು. ದೇವಸ್ಥಾನದ ಒಳಗೆ ಹೋಗ್ಬೇಕು ಅಂದ್ಕೊಂಡಿದ್ದಕ್ಕೆ ನಿಮ್ಮ ಅಣ್ಣನ ಹಾವು ಸಾಯಿಸಿದೆ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಏನೋ ತಪ್ಪು ಮಾಡಿದ್ದಾರೆ, ಹಾವು ಕಚ್ಚಿ ಸಾಯಿಸಿದೆ ಅಂತ ನಿಮ್ ತಂದೆ ಮೇಲೂ ಆರೋಪ ಬಂದಿದೆ. ಎಲ್ಲ ಗೊತ್ತಿದ್ದು ಕೂಡ ನೀನ್ ದೇವಸ್ಥಾನದ ಒಳಗೆ ಯಾಕೆ ಹೋಗ್ಬೇಕು ಅನ್ಕೋತಿದ್ಯಾ? ಸಾಯ್ಬೇಕು ಅಂತನಾ? ನಮ್ಮಪ್ಪ ನಮ್ಮಣ್ಣ ಸತ್ತೋದ್ಮೇಲೂ ನಾನ್ ಬದುಕಿ ಏನ್ ಉಪಯೋಗ ಇದೆ? ಈ ದೇವಸ್ಥಾನದೊಳಗಡೆ ಹೋಗೋಕ್ ಪ್ರಯತ್ನ ಪಟ್ರೆ ಹಾವು ಕಚ್ಚಿ ಸಾಯ್ತಾರೆ ಅನ್ನೋದು ನಿಜಾನೇ ಆದ್ರೆ ನಾನು ಸಾಯ್ತೀನಿ.
ಇದ್ರೆ ಮೇಲ್ಗಡೆ ಹೋಗಿ ನಮ್ಮಣ್ಣನ ಆಸೆನ ನೆರವೇರಿಸ್ತೀನಿ. ಭೈರವಿ ನಿಂತ್ಕೋ. ಬಿಡು. ಭೈರವಿ ನಿಂತ್ಕೋ ಭೈರವಿ, ಹೋಗ್ಬೇಡ ಭೈರವಿ, ನನ್ ಮಾತು ಕೇಳು ಪ್ಲೀಸ್. ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ನನ್ನ ತಡಿಬೇಡ, ಹೋಗು. ಭೈರವಿ ಭೈರವಿ ನಿಂತ್ಕೋ. ನಿಂತ್ಕೋ, ನನ್ ಮಾತು ಕೇಳು. ಅಲ್ಲಿಗೆ ಹೋಗ್ಬೇಡ ಭೈರವಿ. ನನ್ನ ಬಿಡು ಅರ್ಜುನ್, ಬಿಡು. ಭೈರವಿ, ಅಲ್ಲಿ ಹಾವುಗಳಿವೆ, ನಿನ್ನ ಕಚ್ಚಿ ಸಾಯಿಸ್ಬಿಡುತ್ತವೆ. ನೀವ್ ಹೇಳ್ತಾ ಇರೋದು ನಿಜನೋ ಸುಳ್ಳು ಅಂತ ತಿಳ್ಕೊಳಕ್ಕೆ ನಾನ್ ಬಂದಿರೋದು. ಅದಕ್ಕೆ ನಾನೀಗ ಒಳಗಡೆ ಹೋಗ್ತಾ ಇರೋದು. ಭೈರವಿ, ಏನು ಹೇಳಿದರು, ಹೇಗೆ ಹೇಳಿದರು, ಈಗ ನೀನು ನಂಬುವ ಸ್ಥಿತಿಯಲ್ಲಿಲ್ಲ ಎಂದು ನಮಗೆ ಅರ್ಥವಾಗಿದೆ. ಈ ದೇವಾಲಯದ ಒಳಗೆ ಯಾರೂ ಪ್ರವೇಶ ಮಾಡದಂತೆ ರಕ್ಷಿಸುವುದು ನಮ್ಮ ಜವಾಬ್ದಾರಿ. ನಮ್ಮನ್ನು, ನಮ್ಮ ಕರ್ತವ್ಯವನ್ನು ಧಿಕ್ಕರಿಸಿ ಹೋಗುವವರಿಗೆ ನಾವು ಶಿಕ್ಷೆ ಕೊಡಬೇಕಾಗುತ್ತದೆ. ನನ್ನ ಮಾತು ಕೇಳಿ ಹೊರಟು ಹೋಗು. ಇಲ್ಲದಿದ್ದರೆ ನಮ್ಮ ಜವಾಬ್ದಾರಿ ನಿರ್ವಹಿಸುವುದಕ್ಕೋಸ್ಕರ ನಿನ್ನ ಪ್ರಾಣ ತೆಗೆಯಬೇಕಾಗುತ್ತದೆ. ಭೈರವಿ, ಇಲ್ಲಿಂದ ಹೋಗೋಣ ಬಾ. ಭೈರವಿ, ನನ್ ಮಾತು ಕೇಳು. ದೇವತೆಗಳು ಅಂತ ಕುರುಡಾಗಿ ನಂಬಿರೋ ಈ ವಿಷಕ್ರಿಮಿಗಳ ಮಾತು ಕೇಳಿ ಹೊರಟೋಗಕ್ಕಲ್ಲ ನಾನು ಬಂದಿರೋದು. ಒಳಗಡೆ ಹೋಗೇ ಹೋಗ್ತೀನಿ. ಭೈರವಿ, ನಾಗರಾಜ,
ಇವ್ರ ಅಣ್ಣ ಅಪ್ಪ ಸತ್ತು ಹೋಗಿದ್ದಾರೆ ಅನ್ನೋ ನೋವಿಂದ ನಿಮ್ಮನ್ನ ಎದುರಿಸಿ ಮಾತಾಡ್ತಿದ್ದಾರೆ ಹೊರತು ನೀವಂದ್ರೆ ಭಕ್ತಿ ಇಲ್ಲದೆ ಅಲ್ಲ ನಾಗರಾಜ. ಭೈರವಿ ನಿಮಗೆ ಪೂಜೆ ಮಾಡಿದ್ದಾಳೆ, ನಿಮಗೆ ದೀಕ್ಷೆ ಮಾಡಿದ್ದಾಳೆ, ನಿಮಗೆ ಹಾಲಿನ ಅಭಿಷೇಕ ಮಾಡಿದ್ದಾಳೆ. ಅಂದಮೇಲೆ ಇವಳಿಗೆ ನಿಮ್ಮ ಮೇಲೆ ಭಕ್ತಿ, ಗೌರವ, ನಂಬಿಕೆ ಎಲ್ಲ ಇದೆ ಅಂತಾನೆ ಅರ್ಥ ಅಲ್ವಾ? ನಾನು ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಭೈರವಿಗೆ ಏನು ಮಾಡಬೇಡಿ. ದೇವಾಲಯದೊಳಗೆ ಪ್ರವೇಶ ಮಾಡಬೇಕು ಎನ್ನುವ ಯಾರೊಬ್ಬರನ್ನು ಕ್ಷಮಿಸುವ ಪ್ರಶ್ನೆಯೇ ಇಲ್ಲ. ಭೈರವಿನ ಸಾಯಿಸಬೇಡಿ, ಬೇಕಂದ್ರೆ ನನ್ನ ಸಾಯಿಸಿ ಅವಳನ್ನು ಕ್ಷಮಿಸಿ ಕರುಣೆ ತೋರಿಸಿ. ಭೈರವಿ, ನಮ್ಮ ಕರ್ತವ್ಯಕ್ಕೆ ಅಡ್ಡ ಬಂದರೆ ನೀನು ಕೂಡ ಪ್ರಾಣ ಕಳೆದುಕೊಳ್ಳಬೇಕಾಗುತ್ತದೆ. ಭೈರವಿ, ನೀನ್ ನಿಜವಾಗ್ಲೂ ನಿಮ್ಮ ಅಣ್ಣನ ಆಸೆ ನೆರವೇರಿಸಬೇಕು ಅಂದ್ರೆ ನೀನ್ ಸಾಯ್ಬಾರ್ದು, ಬದುಕಿರ್ಬೇಕು. ನೀನ್ ಬದುಕಿರ್ಬೇಕು ಅಂತ ನನ್ನ ಮಾತನ್ನು ಕೇಳಬೇಕು. ಸರಿ ಸರಿ, ನೀನ್ ನನ್ನ ಮಾತನ್ನು ಕೇಳೋ ಅಗತ್ಯ ಇಲ್ಲ. ನಿನಗೆ ನಿಮ್ಮ ಅಣ್ಣ ನಿಮ್ಮ ಅಪ್ಪನ ಮೇಲೆ ಅಷ್ಟು ಇಷ್ಟು ಗೌರವ ಇದ್ರೆ ನೀನ್ ನನ್ನ ಜೊತೆ ಬಾ. ಬಾ ಬಾ ಭೈರವಿ, ಬಾ ಬಾ ಭೈರವಿ. ಅರ್ಜುನ್, ಅರ್ಜುನ್, ಅರ್ಜುನ್! ಭೈರವಿ,